ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ CM ಸಿದ್ದರಾಮಯ್ಯ ಅವರು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಏನದು, ಇದು ಯಾರಿಗೆ ಅನ್ವಯಿಸುತ್ತೆ, ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮಿಸ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ಬೋದು. ಹಾಗೆ ವೀಡಿಯೋಸ್ನ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಹಾಗೆ ಹೊಸ ಯೋಜನೆಗಳ ಬಗ್ಗೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಇತ್ತೀಚೆಗೆ ಅಂದರೆ ಒಂದು 2-3 ತಿಂಗಳ ಹಿಂದೆ ರೇಷನ್ ಕಾರ್ಡ್ಗಳನ್ನ ತುಂಬಾ ಕ್ಯಾನ್ಸಲ್, 22 ಲಕ್ಷಕ್ಕೂ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಅದರಲ್ಲಿ ಅನರ್ಹರ್ದು ಕ್ಯಾನ್ಸಲ್ ಮಾಡೋಕ್ಕೋಗಿ ತುಂಬ ಜನದ ಅರ್ಹರ್ದು ಕೂಡ ಕ್ಯಾನ್ಸಲ್ ಮಾಡಿದ್ರು. ಅದನ್ನ ರಿಟ್ರೀವ್ ಕೂಡ ಮಾಡಿಕೊಟ್ರು. ಬಟ್ ಇವಾಗ CM ಸಿದ್ದರಾಮಯ್ಯ ಅವರು ಏನು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಂದರೆ, ಈಗ ನಿಮಗೂ ಕೂಡ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ APL BPL ಅಂತ್ಯೋದಯ ಕಾರ್ಡ್ ಎಲ್ಲ ಸೇರಿ 1.5 ಕೋಟಿಗೂ ಹೆಚ್ಚು ರೇಷನ್ ಕಾರ್ಡ್ಗಳಿದೆ. ಅದರಲ್ಲಿ 22 ಲಕ್ಷ BPL ರೇಷನ್ ಕಾರ್ಡ್ಗಳು ಅನರ್ಹರಿದ್ದಾರೆ, ಎಲ್ಲರೂ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅಂದ್ಬಿಟ್ಟು ಕ್ಯಾನ್ಸಲೇಷನ್ ಮಾಡಿದ್ರು, ಅದು ರಿಟ್ರೀವ್ ಮಾಡಿಕೊಟ್ರು. ಬಟ್ ಅಷ್ಟು ಮಾಡಿದ್ರು ಕೂಡ ಇನ್ನು ಸಾಕಷ್ಟು ಜನರದು ಫೇಕ್ ಡಾಕ್ಯುಮೆಂಟ್ಸ್ದು ಅನರ್ಹರ್ದು BPL ಕಾರ್ಡ್ ಇದೆ. ಅಂದರೆ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತೀರಾ, GST ಕಟ್ತಿರ್ತೀರಾ ಅಂಥವರು ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋರು ಇನ್ನೂ ಇದ್ದಾರೆ ಅಂದ್ಬಿಟ್ಟು ಇವಾಗ CM ಸಿದ್ದರಾಮಯ್ಯ ಅವರು ಎಲ್ಲ ಜಿಲ್ಲೆಯ ಫುಡ್ ಡಿಪಾರ್ಟ್ಮೆಂಟ್ಗೆ ಒಂದು ಖಡಕ್ ಎಚ್ಚರಿಕೆ ಲೆಟರ್ನ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಈಗ ಮತ್ತೆ ಕೂಡ ಚೆಕ್ ಮಾಡ್ತಿದ್ದಾರೆ ಈಗ ಸ್ಟ್ರಿಕ್ಟಾಗಿ ಎಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅವರವರ ರಾಜ್ಯದಲ್ಲಿ ಯಾರೆಲ್ಲ ಅನರ್ಹರ್ದು ಅಂದರೆ ಅನರ್ಹರಿದ್ರು ಕೂಡ ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಕೊಳ್ತಾ ಇದ್ದಾರೆ ಅವ್ರದ್ದೆಲ್ಲ ಮತ್ತೆ ಚೆಕ್ ಮಾಡ್ತಿದ್ದಾರೆ. ಇವಾಗ ಏನು ಎಚ್ಚರಿಕೆ ಕೊಟ್ಟಿರೋದು ಅಂದರೆ, ನೀವು ಕೂಡ ಅಕಸ್ಮಾತ್ ಏನಾರ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ನೀವು ಆ ಥರ BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ, ನೀವು ದಯವಿಟ್ಟು ನಿಮ್ಮ ಹತ್ತಿರದ ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಿ ನಿಮ್ಮ ಕಾರ್ಡ್ನ ಸಬ್ಮಿಟ್ ಮಾಡಿ. ಮಿಸ್ ಆಗಿ ಈ ಥರ ಮಾಡಿಸ್ಕೊಂಡಿದ್ದೀವಿ, ನಮ್ಮದು ತಪ್ಪಾಗಿದೆ ಅಂತೇಳಿ ನೀವು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ನ ಅವರಿಗೆ ವಾಪಸ್ ಹಿಂದಿರಿಸಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಅವ್ರು ಕ್ಯಾನ್ಸಲ್ ಮಾಡಿದಾಗ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಬಟ್ ಈ ಸತಿ ಏನಾದರೂ ನೀವು ಫುಡ್ ಡಿಪಾರ್ಟ್ಮೆಂಟಿಂದನೇ ಸಿಕ್ಕಾಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ಸತಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತೀವಿ, ಪೊಲೀಸ್ ಕೇಸ್ ಹಾಕ್ತೀವಿ, FIR ಫೈಲ್ ಮಾಡಬೇಕು ಅಂದ್ಬಿಟ್ಟು ಸ್ಟ್ರಿಕ್ಟಾಗಿ ಸಿದ್ದರಾಮಯ್ಯ ಅವರು ಎಲ್ಲ ಫುಡ್ ಡಿಪಾರ್ಟ್ಮೆಂಟಿಗೂ ಕೂಡ ಲೆಟರ್ನ ಕಳಿಸಿದ್ದಾರೆ. ಹಾಗಾಗಿ ನೀವು ವಿಡಿಯೋ ನೋಡ್ತಿರೋರು ಅಥವಾ ನಿಮಗೆ ಗೊತ್ತಿರೋರು ಯಾರೋ ಈ ಥರ ಮಾಡಿಸ್ಕೊಂಡಿದ್ದಾರೆ ಅಂದರೆ ಆದಷ್ಟು ಬೇಗ ನಿಮ್ಮ BPL ರೇಷನ್ ಕಾರ್ಡ್ನ ಸರ್ಕಾರಕ್ಕೆ ಒಪ್ಪಿಸಿ, ಇಲ್ಲಾಂದರೆ ನಿಜವಾಗ್ಲೂ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋತೀವಿ ಅಂದ್ಬಿಟ್ಟು ಸರ್ಕಾರದಿಂದ ಕಡೆಯ ಎಚ್ಚರಿಕೆನ ಕೊಟ್ಟಿದ್ದಾರೆ. ಇವಾಗ ನಿಮಗೂ ಕೂಡ ಗೊತ್ತಿದೆ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇವಾಗ ಇನ್ನೇನು ಹೊಸ ರೇಷನ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ತಿದ್ದಾರೆ. ಅಂದರೆ ಇವಾಗ ಏನೇನು ಫೇಕ್ ಡಾಕ್ಯುಮೆಂಟ್ ಅಂದರೆ ಯಾರೆಲ್ಲ ಅನರ್ಹರ್ದು ಕಾರ್ಡ್ ಇದೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಆದರೆ ಅವಾಗ ಹೊಸಬ್ರಿಗೂ ಕೂಡ ಅರ್ಹರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ. ಹೊಸಬ್ರು ತುಂಬ ಜನ ಕಾಯ್ತಿರ್ತಾರೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು, BPL ರೇಷನ್ ಕಾರ್ಡ್ ಅಂದ್ಬಿಟ್ಟು. ಅಂದರೆ ಇವಾಗ ಯಾರೆಲ್ಲ ಅನರ್ಹರ್ದೆಲ್ಲ ಕ್ಯಾನ್ಸಲ್ ಆಯಿತು ಅಂದರೆ ಅವಾಗ ಹೊಸದಾಗಿ ಅಪ್ಲೈ ಮಾಡೋರ್ಗೂ ಕೂಡ ಅವಕಾಶನ ಮಾಡಿಕೊಡ್ತಾರೆ. ದಯವಿಟ್ಟು ಯಾರೆಲ್ಲ ಆ ಥರ ಕಾರ್ಡು ಸುಳ್ಳು ಹೇಳಿ ಮಾಡಿಸ್ಕೊಂಡಿರ್ತೀರಾ ಆದಷ್ಟು ಬೇಗ ಹೋಗಿ ಸಬ್ಮಿಟ್ ಮಾಡಿ, ಅಂದರೆ ಖಂಡಿತವಾಗ್ಲೂ ಸ್ಟ್ರಿಕ್ಟ್ ಆ್ಯಕ್ಷನ್ನ ತಗೋತಾರೆ. ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.